ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 636 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 29 ಮತ್ತು 30 ಜನವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಅಪ್ರಾಪ್ತ ವಯಸ್ಕರಿಂದ ಡೋಪಿಂಗ್ ಪ್ರಕರಣಗಳ ಕುರಿತು ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿ ನಡೆಸಿದ ಅಧ್ಯಯನದಲ್ಲಿ ಯಾವ ದೇಶವು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ? ಇನ್ ಅ ಸ್ಟಡಿ ಕಂಡಕ್ಟೆಡ್ ಬೈ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಆನ್ ಪಾಸಿಟಿವ್ ಡೋಪಿಂಗ್ ಕೇಸಸ್ ಬೈ ಮೈನರ್ಸ್, ವಿಚ್ ಕಂಟ್ರಿ ಟಾಪ್ ದ ಲಿಸ್ಟ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನು ನಡೆಸಿರ್ತಕ್ಕಂಥ ಒಂದು ಏಜೆನ್ಸಿಯನ್ನು ನಾವು ಇನ್ ಶಾರ್ಟ್ ವಾಡಾ ಅಂತ ಕರಿತೇವೆ. ಸೊ ಈ ಒಂದು ಏಜೆನ್ಸಿ ಆಂಟಿ ಡೋಪಿಂಗ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದಾದ್ರೂ ಒಂದು ಕ್ರೀಡಾ ಒಂದು ಇವೆಂಟ್ಸ್ ಏನಿರುತ್ತೆ ಅಥವಾ ಸ್ಪೋರ್ಟ್ಸ್ ಇವೆಂಟ್ಸ್ ಏನಿರುತ್ತೆ, ಸೊ ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಕ್ಕೆ ಕೆಲವೊಂದು ಡ್ರಗ್ಸ್ ಅನ್ನ ಇಲ್ಲೀಗಲ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಸೊ ಆ ಒಂದು ಇಲ್ಲೀಗಲ್ ಆಗಿ ಡ್ರಗ್ಸ್ ಅನ್ನ ತೆಗೆದುಕೊಂಡ್ರೆ ಅದನ್ನ ನಾವು ಡೋಪಿಂಗ್ ಅಂತ ಕರಿತೇವೆ. ಸೊ ಆ ಒಂದು ಡೋಪಿಂಗ್ ನಲ್ಲಿ ಮಾಡಿರ್ತಕ್ಕಂಥ ಒಂದು ಸರ್ವೆಯ ಪ್ರಕಾರ ಯಾವ ರಾಷ್ಟ್ರವು ಮೊದಲನೇ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಷ್ಯಾ ರಾಷ್ಟ್ರವು ಈ ಒಂದು ಕಾನ್ಸೆಪ್ಟ್ ನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ವಾಡಾ ಏಜೆನ್ಸಿ ಅಂತ ಕರಿತೇವೆ. ವಾಡಾ ಅಂದ್ರೆ ಸೊ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ ಕರಿತೇವೆ. ಸೊ ಇವರು ಮಾಡಿರ್ತಕ್ಕಂಥ ಪರೀಕ್ಷೆಯಲ್ಲಿ ಅಂದ್ರೆ ಮೈನರ್ಸ್ ಅಂತ ಕರಿತೇವೆ. ಸೊ ಮೈನರ್ಸ್ ಅಂದ್ರೆ ಇವ್ರ ಪ್ರಕಾರ 18 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಮಕ್ಕಳನ್ನ ಇವರು ಮೈನರ್ಸ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಇವ್ರು ಮಾಡಿರ್ತಕ್ಕಂಥ ವರದಿಯ ಪ್ರಕಾರ ಸೊ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಬಂದು ರಷ್ಯಾ ಆಗಿರುತ್ತೆ. ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಮತ್ತೆ ಮೂರನೇ ಸ್ಥಾನದಲ್ಲಿ ನಾವು ಚೈನಾ ರಾಷ್ಟ್ರ ಇರೋದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ವರದಿಯನ್ನ ಪ್ರಿಪೇರ್ ಮಾಡಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಅನ್ನ ಏನಂತ ಕರೀತಾರೆ ಅಂದ್ರೆ ಸೊ ಇದನ್ನ ನಾವು ಆಪರೇಷನ್ ರೆಫ್ಯೂಜ್ ಅಂತ ಕರಿತೇವೆ. ಸೊ ಆಪರೇಷನ್ ರೆಫ್ಯೂಜ್ ಅಂತಕ್ಕಂಥದ್ದು ಬ್ರಾಡ್ ಅನಾಲಿಸಿಸ್ ಅಂಡ್ ಎಕ್ಸಾಮಿನೇಷನ್ ಆಫ್ ಡೋಪಿಂಗ್ ಅಮಾಂಗ್ಸ್ಟ್ ಮೈನರ್ಸ್ ಇನ್ ಸ್ಪೋರ್ಟ್ಸ್, ಅಂದ್ರೆ ಈ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಅಪ್ರಾಪ್ತ ವಯಸ್ಕರಲ್ಲಿ ಡೋಪಿಂಗ್ ನ ವ್ಯಾಪಕ ವಿಶ್ಲೇಷಣೆ ಮತ್ತು ಪರೀಕ್ಷೆಯನ್ನ ಆಪರೇಷನ್ ರೆಫ್ಯೂಜ್ ಅಂತ ಕರಿತೇವೆ. ಸೊ ಅದರಲ್ಲಿ ಬಂದಿರತಕ್ಕಂಥ ಔಟ್ಕಮ್ಸ್ ನ ಆಧಾರದ ಮೇಲೆ ಈ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ವಾಡಾ ಪ್ರಕಾರ ಮೈನರ್ ಅಂತ ಅಂದ್ರೆ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಸೊ ಯಾವ ವ್ಯಕ್ತಿಗಳು 18 ವರ್ಷಕ್ಕಿಂತ ಕಡಿಮೆ ಇರ್ತಾರೆ, ಅಂದ್ರೆ ಅಂಡರ್ ದಿ ಏಜ್ ಆಫ್ 18 ಇರ್ತಾರೆ. ಸೊ ಅವ್ರನ್ನ ವಾಡಾ ಪ್ರಕಾರ ಮೈನರ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇವಾಗ ಈ ಒಂದು ಆಪರೇಷನ್ ರೆಫ್ಯೂಜ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇಟ್ ಎಕ್ಸಾಮಿನ್ ದಿ ಡೋಪಿಂಗ್ ಆಕ್ಟಿವಿಟೀಸ್ ಆಫ್ ಮೈನರ್ಸ್. ಸೊ ಇದು ಮೈನರ್ಸ್ ಅಲ್ಲಿ ಡೋಪಿಂಗ್ ಆಕ್ಟಿವಿಟೀಸ್ ಅನ್ನ ಮೆಷರ್ ಮಾಡ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಬರೀ ಅದನ್ನ ಮಾತ್ರ ಮೆಷರ್ ಮಾಡೋದಿಲ್ಲ, ಅದಾದ್ಮೇಲೆ ಡೆಫಿಷಿಯನ್ಸೀಸ್ ಇನ್ ಗವರ್ನೆನ್ಸ್ ಅಂದ್ರೆ ಆಂಟಿ ಡೋಪಿಂಗ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಆ ರಾಷ್ಟ್ರದ ಸರ್ಕಾರಗಳಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಕೂಡ ಪರೀಕ್ಷೆ ಮಾಡುತ್ತೆ. ಸೊ ಅದಾದ್ಮೇಲೆ ಪಾಸಿಬಲ್ ಸ್ಟ್ರಾಟಜೀಸ್ ಆನ್ ಹೌ ಬೆಟರ್ ಟು ಅಡ್ರೆಸ್ ದಿ ಇಶ್ಯೂಸ್, ಅಂದ್ರೆ ಈ ಒಂದು ಇಶ್ಯೂಗಳನ್ನ ಕಡಿಮೆ ಮಾಡಲಿಕ್ಕೆ ಸೊ ಯಾವ ಕಾರ್ಯತಂತ್ರಗಳನ್ನ ರಾಷ್ಟ್ರಗಳು ಬಳಕೆ ಮಾಡ್ತಾ ಇದ್ದಾವೆ, ಸೊ ಇವೆಲ್ಲದರ ಆಧಾರದ ಮೇಲೆ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡುತ್ತೆ. ಸೊ ಈ ಒಂದು ಆಪರೇಷನ್ ಅನ್ನ ನಾವು ಆಪರೇಷನ್ ರೆಫ್ಯೂಜ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಏಜೆನ್ಸಿಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಟ್ ವಾಸ್ ಇನಿಷಿಯೇಟೆಡ್ ಬೈ ದಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಬೇಸ್ಡ್ ಆನ್ ಕೆನಡಾ. ಸೊ ಇದು ಎಲ್ಲಿರುತ್ತೆ ಅಂದ್ರೆ ಕೆನಡಾದಲ್ಲಿರ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಈ ಒಂದು ಏಜೆನ್ಸಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದರ ಪ್ರಸ್ತುತವಾಗಿರ್ತಕ್ಕಂಥ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ವಿಟೋಲ್ಡ್ ಬಂಕಾ ಅಂತಕ್ಕಂಥವ್ರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವರ್ಷ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಕ್ಕಂಥ ವರ್ಷ 10 ನವೆಂಬರ್ 1999 ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಮೇರಿ ಕೋಮ್ ಅವರು ಎಷ್ಟು ವಿಶ್ವ ಪ್ರಶಸ್ತಿಗಳನ್ನು ಗೆದ್ದು ಇತಿಹಾಸದಲ್ಲಿ ಮೊದಲ ಮಹಿಳಾ ಬಾಕ್ಸರ್ ಆಗಿದ್ದಾರೆ? ಸೊ ಮೇರಿ ಕೋಮ್ ಇಸ್ ದ ಫಸ್ಟ್ ಫೀಮೇಲ್ ಬಾಕ್ಸರ್ ಇನ್ ದ ಹಿಸ್ಟ್ರಿ ಟು ಹ್ಯಾವ್ ಕ್ಯಾಪ್ಚರ್ಡ್ ಹೌ ಮೆನಿ ವರ್ಲ್ಡ್ ಟೈಟಲ್ಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇವರು ವರ್ಲ್ಡ್ ಟೈಟಲ್ಸ್ ಅನ್ನ ಮಾತ್ರ ಕನ್ಸಿಡರ್ ಮಾಡಿದಾಗ ಸೊ 6 ಪದಕಗಳನ್ನ ಗೆದ್ದಿರ್ತಾರೆ. ಸೊ ಇವರ ಬಗ್ಗೆ ನಾನು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇವರು ಪ್ರಸ್ತುತವಾಗಿ ತಮ್ಮ ನಿವೃತ್ತಿ ಅಥವಾ ರಿಟೈರ್ಮೆಂಟ್ ಅನ್ನ ಅನೌನ್ಸ್ ಮಾಡಿರ್ತಾರೆ. ಸೊ 6 ಟೈಮ್ಸ್ ವರ್ಲ್ಡ್ ಚಾಂಪಿಯನ್ ಆಗಿರ್ತಕ್ಕಂಥ ಮ್ಯಾರಿ ಕೋಮ್ ರವರು ಅಂಡ್ 2012 ಒಲಿಂಪಿಕ್ ಮೆಡಲಿಸ್ಟ್ ಆಗಿರ್ತಕ್ಕಂಥ ಇವರು ಸೊ ಈಗ ತಮ್ಮ ನಿವೃತ್ತಿ ಅಥವಾ ರಿಟೈರ್ಮೆಂಟ್ ಅನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಏನಕ್ಕೆ ರಿಟೈರ್ಮೆಂಟ್ ಅನ್ನ ಅನೌನ್ಸ್ ಮಾಡಿರ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಪ್ರಕಾರ ಸೊ ಮೇಜರ್ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ರೆ ಅವರು 40 ಇಯರ್ಸ್ಗಿಂತ ಕಡಿಮೆ ಇರಬೇಕಾಗಿರುತ್ತೆ, ಅಂದ್ರೆ ಲೆಸ್ ದೆನ್ 40 ಇಯರ್ಸ್ ಇರಬೇಕಾಗಿರುತ್ತೆ. ಸೊ ಈ ಒಂದು 40 ಇಯರ್ಸ್ ಅನ್ನ ಅವರು ಕ್ರಾಸ್ ಆಗಿರೋದ್ರಿಂದ ಈಗ ಅವರು ನಿವೃತ್ತಿಯನ್ನ ಘೋಷಿಸಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಸಾಧನೆಗಳು ಅಥವಾ ಅಚೀವ್ಮೆಂಟ್ಸ್
ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾವು ನೋಡೋದಾದ್ರೆ ಶಿ ವಾಸ್ ದಿ ಫಸ್ಟ್ ಫೀಮೇಲ್ ಬಾಕ್ಸರ್ ಇನ್ ಬಾಕ್ಸಿಂಗ್ ಹಿಸ್ಟ್ರಿ ಟು ಹ್ಯಾವ್ ಕ್ಯಾಪ್ಚರ್ಡ್ 6 ವರ್ಲ್ಡ್ ಟೈಟಲ್ಸ್, ಅಂದ್ರೆ 6 ವಿಶ್ವ ಪ್ರಶಸ್ತಿಗಳನ್ನ ಗೆದ್ದಿರ್ತಕ್ಕಂಥ ಮೊದಲ ಮಹಿಳಾ ಬಾಕ್ಸರ್ ಆಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಯಾವ ವರ್ಷಗಳಲ್ಲಿ ಇವರು ಈ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ನಲ್ಲಿ ಪದಕಗಳನ್ನ ಗಳಿಸಿರ್ತಾರೆ ಅಂತಕ್ಕಂಥದ್ದು ಇಸ್ವಿಗಳನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಅದಾದ್ಮೇಲೆ ಫಸ್ಟ್ ಇಂಡಿಯನ್ ಫೀಮೇಲ್ ಬಾಕ್ಸರ್ ಟು ವಿನ್ ಮೆನಿ ಟೈಟಲ್ಸ್. ಆ ಟೈಟಲ್ಸ್ ಯಾವ್ದು ಅಂದ್ರೆ ಸೊ ಬ್ರಾನ್ಸ್ ಮೆಡಲ್ ಇನ್ ದಿ ಲಂಡನ್ 2012 ಒಲಿಂಪಿಕ್ ಗೇಮ್ಸ್, ಅಂದ್ರೆ ಲಂಡನ್ 2012ರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನ ಗೆದ್ದಿರ್ತಕ್ಕಂಥ ಭಾರತ ದೇಶದ ಮೊದಲ ಬಾಕ್ಸರ್ ಆಗಿರ್ತಾರೆ. ಗೋಲ್ಡ್ ಮೆಡಲ್ ಅಟ್ 2014 ಏಷ್ಯನ್ ಗೇಮ್ಸ್, ಅಂದ್ರೆ 2014 ಏಷ್ಯನ್ ಗೇಮ್ಸ್ ಅಲ್ಲೂ ಕೂಡ ಚಿನ್ನದ ಪದಕವನ್ನ ಗೆದ್ದಿರ್ತಕ್ಕಂಥ ಮೊದಲ ಬಾಕ್ಸರ್ ಆಫ್ ಇಂಡಿಯಾ ಆಗಿರ್ತಾರೆ. ಸೊ ಅದಾದ್ಮೇಲೆ ಕಾಮನ್ವೆಲ್ತ್ ಗೇಮ್ಸ್ 2018 ಅಲ್ಲಿ ಸೊ ಗೋಲ್ಡ್ ಅವಾರ್ಡ್ ಅನ್ನ ಗೆದ್ದಿರ್ತಕ್ಕಂಥ ಭಾರತ ದೇಶದ ಮೊದಲ ಕ್ರೀಡಾಪಟು ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ಇವರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್ ಅಥವಾ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ 2009ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. 2006 ಅಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. 2013 ಅಲ್ಲಿ ಇವರಿಗೆ ಪದ್ಮಭೂಷಣ ಕೊಡಲಾಗಿರುತ್ತೆ. 2020 ಅವರಿಗೆ ಪದ್ಮ ವಿಭೂಷಣ ಕೊಡಲಾಗಿರುತ್ತೆ. ಅಂದ್ರೆ ಪದ್ಮ ಅವಾರ್ಡ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ 3 ಪ್ರಶಸ್ತಿಗಳನ್ನ ಇವರು ಗಳಿಸಿಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂದ್ರೆ ಮಾಜಿ ಸಂಸದೆ ಕೂಡ ಆಗಿರ್ತಾರೆ. ಸೊ 2012ರಲ್ಲಿ ಇವ್ರನ್ನ ರಾಜ್ಯಸಭೆಗೆ ನಾಮಿನೇಟ್ ಮಾಡುವುದರ ಮುಖಾಂತರ ಸೊ ಪ್ರಸ್ತುತವಾಗಿ ಇವರು ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಕೂಡ ಇವರನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2024ರಲ್ಲಿ ಯಾವ ಕೃತಿಕ ಬುದ್ಧಿಮತ್ತೆ ಸ್ಟಾರ್ಟ್ಅಪ್ ಭಾರತದ ಮೊದಲ ಯೂನಿಕಾರ್ನ್ ಆಯಿತು? ಸೊ ಇನ್ 2024 ವಿಚ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ಅಪ್ ಬಿಕೇಮ್ ಇಂಡಿಯಾಸ್ ಫಸ್ಟ್ ಯೂನಿಕಾರ್ನ್ ಅಂತ ಕರೀತಾರೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಯೂನಿಕಾರ್ನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಆ ಒಂದು ಕಂಪನಿ ವ್ಯಾಲ್ಯೂಯೇಷನ್ ಏನಿರುತ್ತೆ ಸೊ ಅದು $1 ಬಿಲಿಯನ್ ಗಿಂತ ಎಕ್ಸೆಸ್ ಆದ್ರೆ ಅದನ್ನ ನಾವು ಯೂನಿಕಾರ್ನ್ ಅಂತ ಕರಿತೇವೆ. ಸೊ ಹಾಗಿದ್ರೆ 2024 ಈಗ ಜನವರಿ ಮೊದಲನೇ ತಿಂಗಳು ಈಗ ಮುಗಿತಾ ಇದೆ. ಸೊ ಈ ಒಂದು 2024ರ ಬಿಗಿನಿಂಗ್ ನಲ್ಲಿ ಅಥವಾ ಪ್ರಾರಂಭದಲ್ಲಿ ಯೂನಿಕಾರ್ನ್ ಆಗಿರ್ತಕ್ಕಂಥ ಭಾರತ ದೇಶದ ಮೊದಲ ಸ್ಟಾರ್ಟ್ಅಪ್ ಕಂಪನಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ಅಪ್ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃತ್ರಿಮ್ ಅಂತ ಕರೀತೇವೆ. ಸೊ ಈ ಒಂದು ಕೃತ್ರಿಮ್ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕೃತ್ರಿಮ್ ಅಂತಕ್ಕಂಥದ್ದು ಈಗ ಭಾರತ ದೇಶದಲ್ಲಿ 2024ರಲ್ಲಿ ಮೊದಲ ಯೂನಿಕಾರ್ನ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ಯೂನಿಕಾರ್ನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಸಿಕ್ ಟರ್ಮಿನಾಲಜಿ ನಮ್ಗೆ ಗೊತ್ತಿರಬೇಕು. ಸೊ ಆ ಟರ್ಮಿನಾಲಜಿಯನ್ನು ನಾನು ಸ್ಮಾಲೆಸ್ಟ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಒಂದನ್ನ ನಾವು ಮಿನಿ ಕಾರ್ನ್ ಅಂತ ಕರಿತೇವೆ. ಸೊ ಗ್ರೇಟರ್ ದ್ಯಾನ್ $1 ಮಿಲಿಯನ್ ವ್ಯಾಲ್ಯೂಯೇಷನ್ ಇದ್ರೆ ಅದನ್ನ ಮಿನಿ ಕಾರ್ನ್ ಅಂತ ಕರಿತೇವೆ. ಸೊ ಎರಡನೇ ಸ್ಟೇಜ್ ಅನ್ನ ನಾವು ಸೂನಿ ಕಾರ್ನ್ ಅಂತ ಕರಿತೇವೆ. ನಿಯರ್ $1 ಬಿಲಿಯನ್ ಇದ್ರೆ ಆ ಕಂಪನಿ ವ್ಯಾಲ್ಯೂಯೇಷನ್ ಸೂನಿ ಕಾರ್ನ್ ಅಂತ ಕರಿತೇವೆ. ಸೊ ಯೂನಿಕಾರ್ನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ $1 ಬಿಲಿಯನ್ ಗಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಇದ್ರೆ ಅದನ್ನ ಯೂನಿಕಾರ್ನ್ ಅಂತ ಕರಿತೇವೆ. ಡೆಕಾಕಾರ್ನ್ ಅಂದ್ರೆ ಸೊ $10 ಬಿಲಿಯನ್ ಗಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಇದ್ರೆ ಡೆಕಾಕಾರ್ನ್ ಅಂತ ಕರಿತೇವೆ. ಸೊ ಹೆಕ್ಟಾಕಾರ್ನ್ ಅಂದ್ರೆ $100 ಬಿಲಿಯನ್ ಗಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಇದ್ರೆ ಅದನ್ನ ನಾವು ಹೆಕ್ಟಾಕಾರ್ನ್ ಅಂತ ಕರಿತೇವೆ. ಸೊ ಈಗ ಭಾರತ ದೇಶ 2024ರ ಮೊದಲ ಡೆಕಾಕಾರ್ನ್ ಅನ್ನ ಅನೌನ್ಸ್ ಮಾಡಿರುತ್ತೆ. ಸೊ ಆ ಒಂದು ಕಂಪನಿಯನ್ನ ಅಥವಾ ಆ ಒಂದು ಸ್ಟಾರ್ಟ್ಅಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೃತ್ರಿಮ್ ಅಂತ ಕರಿತೇವೆ. ಇದನ್ನ ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಓಲಾ ಫೌಂಡರ್ ಆಗಿರ್ತಕ್ಕಂಥ ಭಾವಿಶ್ ಅಗರ್ವಾಲ್ ರವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ಅಪ್ ಆಗಿರ್ತಕ್ಕಂಥ ಕೃತ್ರಿಮ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದು 2024ನೇ ಇಸ್ವಿಯಲ್ಲಿ ಮೊದಲ ಯೂನಿಕಾರ್ನ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಕೃತ್ರಿಮ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ನೌ ಇಂಡಿಯಾಸ್ ಫಸ್ಟ್ AI ಸ್ಟಾರ್ಟ್ಅಪ್ ಟು ರೀಚ್ ದಿ ಯೂನಿಕಾರ್ನ್ ಸ್ಟೇಟಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಯೂನಿಕಾರ್ನ್ ಸ್ಥಾನಮಾನವನ್ನ ತಲುಪಿರ್ತಕ್ಕಂಥ ಭಾರತ ದೇಶದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ಅಪ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕೃತ್ರಿಮ್ ಅಂದ್ರೆ ಏನು? ಕೃತ್ರಿಮ್ ಅಂದ್ರೆ ಸೊ ಅದೊಂದು ಸಂಸ್ಕೃತ ಪದ ಅಥವಾ ಸಂಸ್ಕೃತ ಪದವಾಗಿರುತ್ತೆ. ಕೃತ್ರಿಮ್ ಅಂದ್ರೆ ಆರ್ಟಿಫಿಷಿಯಲ್ ಅಥವಾ ಕೃತಕ ಅನ್ನೋದು ಅದರ ಅರ್ಥವಾಗಿರುತ್ತೆ. ಸೊ ಇದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಇದಕ್ಕೆ ಕೃತ್ರಿಮ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇಟ್ ಈಸ್ ಏಮಿಂಗ್ ಟು ಕ್ರಿಯೇಟ್ ಸೂಪರ್ ಕಂಪ್ಯೂಟರ್ ಇಕೋಸಿಸ್ಟಮ್ ಫಾರ್ AI ಡೆವಲಪ್ಮೆಂಟ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ AI ಅಭಿವೃದ್ಧಿಗಾಗಿ ಸೂಪರ್ ಕಂಪ್ಯೂಟರ್ ಪರಿಸರ ವ್ಯವಸ್ಥೆಯನ್ನ ರಚಿಸತಕ್ಕಂಥ ಗುರಿಯೊಂದಿಗೆ ಈ ಒಂದು ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಸ್ಟಾರ್ಟ್ಅಪ್ ಬೇಸಿಕಲಿ ಒಂದು ಲ್ಯಾಂಗ್ವೇಜ್ ಮಾಡೆಲ್ ಆಗಿರುತ್ತೆ. ಬಿಕಾಸ್ ನಮಗೆ ಗೊತ್ತು ನಮ್ಮ ಭಾರತ ದೇಶದಲ್ಲಿ ಮಲ್ಟಿ ಲಿಂಗ್ಯುವಲ್ ಒಂದು ರಾಷ್ಟ್ರವಾಗಿರೋದ್ರಿಂದ ಸೊ ಭಾಷೆಗಳನ್ನ ಒಂದು ಭಾಷೆಯನ್ನ ಇನ್ನೊಂದು ಭಾಷೆಗೆ ಅಕ್ಯುರೇಟ್ ಆಗಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು AI ಅಥವಾ
ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಏನಿರುತ್ತೆ ಅದರಲ್ಲಿ 2 ಟ್ರಿಲಿಯನ್ ಟೋಕನ್ಸ್ಗಳನ್ನು ಫೀಡ್ ಮಾಡಲಾಗಿರುತ್ತೆ. ಟೋಕನ್ಸ್ ಅಂದ್ರೆ ವಿವಿಧ ಭಾಷೆಗಳ ವಿವಿಧ ಪದಗಳ ಅರ್ಥಗಳನ್ನ ಇದರಲ್ಲಿ ಫೀಡ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದನ್ನ ನಾವು ಕೃತ್ರಿಮ್ AI ಅಂತ ಕರೀತೇವೆ. ಸೊ ಅದಾದ್ಮೇಲೆ ದ AI ಪ್ಲಾಟ್ಫಾರ್ಮ್ ಇಸ್ ಆಲ್ಸೋ ಸೆಟ್ ಟು ಹ್ಯಾವ್ 2 ಕ್ಲಾಸಿಫಿಕೇಶನ್ಸ್. ಇದರಲ್ಲಿ 2 ವರ್ಗಗಳಿರುತ್ತೆ. ಒಂದನ್ನ ಪ್ರೋ ಅಂತ ಕರೀತೇವೆ, ಒಂದು ನಾರ್ಮಲ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿರೋದನ್ನ ಆಲ್ರೆಡಿ ಲಾಂಚ್ ಮಾಡಿರ್ತಾರೆ. ಪ್ರೋ ಅನ್ನೋದನ್ನ ಇನ್ನೂ ಕೂಡ ಲಾಂಚ್ ಮಾಡ್ತಕ್ಕಂಥದ್ದು ಬಾಕಿ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗಿಂತ ಮೊದಲು ಸತತ 6ನೇ ಬಜೆಟ್ ಅನ್ನು ಮಂಡಿಸಿದ ಏಕೈಕ ವ್ಯಕ್ತಿ ಯಾರು? ಪ್ರಿಯರ್ ಟು ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್, ಹೂ ಇಸ್ ದ ಓನ್ಲಿ ಇಂಡಿವಿಜುವಲ್ ಟು ಹ್ಯಾವ್ ಪ್ರೆಸೆಂಟೆಡ್ ದ 6th ಕಾನ್ಸಿಕ್ಯೂಟಿವ್ ಬಜೆಟ್. ಸೊ 2024ರಲ್ಲಿ ಭಾರತ ದೇಶದ ವಿತ್ತ ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ತಮ್ಮ ಜೀವನದ 6ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಕಾನ್ಸಿಕ್ಯೂಟಿವ್ಲಿ ಅಂದ್ರೆ ನಿರಂತರವಾಗಿ 6ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸೊ ಈ ಒಂದು 6ನೇ ಬಜೆಟ್ ಅನ್ನ ಹಿಂದೆ ಇದಕ್ಕಿಂತ ಮುಂಚೆ ಯಾರು ಸತತವಾಗಿ 6 ಬಜೆಟ್ಗಳನ್ನು ಮಂಡಿಸಿದ್ದರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುರಾರ್ಜಿ ದೇಸಾಯಿ ಅವರು ಇವ್ರಿಗಿಂತ ಮುಂಚೆ ಸತತವಾಗಿ 6 ಬಜೆಟ್ಗಳನ್ನು ಮಂಡಿಸಿರ್ತಾರೆ. ಸೊ ಇವರು ಈಗ ನಿರ್ಮಲಾ ಸೀತಾರಾಮನ್ ರವರು ಈ ಒಂದು ಬಜೆಟ್ ಅನ್ನ ಮಂಡಿಸಿದ್ರೆ ಇನ್ನೊಂದು 2-3 ಡೇಸ್ ಅಲ್ಲಿ ಪ್ರಾಬಬ್ಲಿ ಈ ಒಂದು ಬಜೆಟ್ ಅನ್ನ ಮಂಡಿಸ್ತಾರೆ. ಸೊ ಮಂಡಿಸಿದ ನಂತರ ಇವ ಮುರಾರ್ಜಿ ದೇಸಾಯಿ ರವರ ಒಂದು ದಾಖಲೆ. ಸೊ ಇವ್ರದ್ದು ಇನ್ನೂ ಜಾಸ್ತಿ ಬಜೆಟ್ಸ್ ಅನ್ನ ಮಂಡನೆ ಮಾಡಿರ್ತಾರೆ. ಬಟ್ 6 ಸತಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ 2ನೇ ವಿತ್ತ ಸಚಿವೆಯಾಗಿ ನಾವು ನಿರ್ಮಲಾ ಸೀತಾರಾಮನ್ ರವರನ್ನ ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ನಾವು ಮುರಾರ್ಜಿ ದೇಸಾಯಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಇವರು 4th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತ ದೇಶದ 4ನೇ ಪ್ರಧಾನಮಂತ್ರಿಗಳಾಗಿ ಇವರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಹಿ ವಾಸ್ ದಿ ಫಸ್ಟ್ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿ ಮೊದಲು ಆಯ್ಕೆ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಇದಕ್ಕಿಂತ ಮುಂಚೆ ಇವರು ಬಾಂಬೆ ಹೌಸ್ ಮಿನಿಸ್ಟರ್ ಆಗಿರ್ತಾರೆ. ಅದಾದ್ಮೇಲೆ he was elected as the chief minister of Bombay in 1952, 1952ರಲ್ಲಿ. ಸೊ ಬಾಂಬೆ ಚೀಫ್ ಮಿನಿಸ್ಟರ್ ಆಗಿ ಕೂಡ ಇವರು ಆಯ್ಕೆ ಆಗಿರ್ತಾರೆ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಇವರಿಗೆ 2 ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಸಿಕ್ಕಿರುತ್ತೆ. ಅಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಅಂತ ನಾವೇನು ಹೇಳ್ತೇವೆ. ಸೊ 2 ದೇಶಗಳ ಈ ರೀತಿಯ ಒಂದು ಹಾನರ್ ಅನ್ನ ಇವರು ಪಡೆದುಕೊಂಡಿರ್ತಾರೆ. ಮೊದಲನೇದು ನಮ್ಮ ಭಾರತ ದೇಶದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಪಾಕಿಸ್ತಾನದ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಆಗಿರ್ತಕ್ಕಂಥ ನಿಶಾನ್ ಇ ಪಾಕಿಸ್ತಾನ್ ಅವಾರ್ಡ್ ಅನ್ನ ಕೂಡ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ರವರು 6th ಬಜೆಟ್, ಇದನ್ನ ನಾವು ಇಂಟರಿಮ್ ಬಜೆಟ್ ಅಂತ ಕರೀತೇವೆ. ಬಿಕಾಸ್ ಎಲೆಕ್ಷನ್ಸ್ ಬರ್ತಾ ಇರೋ ಕಾರಣದಿಂದ ಸೊ ಈ ಬಜೆಟ್ ಅನ್ನ ಬೇಗ ಮಂಡಿಸ್ತಾ ಇದ್ದಾರೆ. ಸೊ ಈ ಒಂದು ಬಜೆಟ್ ಅನ್ನ ಮಧ್ಯಂತರ ಬಜೆಟ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಬಜೆಟ್ ಅನ್ನ ಮಂಡಿಸಿದ ನಂತರ ಅವರು ಪ್ರೈಮ್ ಮಿನಿಸ್ಟರ್ ಮುರಾರ್ಜಿ ದೇಸಾಯಿ, ಅಂದ್ರೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮುರಾರ್ಜಿ ದೇಸಾಯಿ 6 ಬಜೆಟ್ಸ್ ಅನ್ನ ಏನ್ ಮಂಡಿಸಿರ್ತಾರೆ. ಸೊ ಅದನ್ನ ಈಕ್ವಲ್ ಮಾಡೋದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಶಿ ವಿಲ್ ಸರ್ಪಾಸ್ ದಿ ರೆಕಾರ್ಡ್ಸ್ ಆಫ್ ಹರ್ ಪ್ರೀಡೆಸೆಸರ್ಸ್. ಅಂದ್ರೆ ಇದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಬಜೆಟ್ ಅನ್ನ ಏನೇನ್ ಮಂಡಿಸಿರ್ತಾರೆ ಅವರನ್ನ ಸರ್ಪಾಸ್ ಮಾಡೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾರ್ಯಾರನ್ನ ಸರ್ಪಾಸ್ ಮಾಡ್ತಾ ಇದ್ದಾರೆ ಅಂದ್ರೆ ಮನಮೋಹನ್ ಸಿಂಗ್, ಅರುಣ್ ಜೇಟ್ಲಿ, ಚಿದಂಬರಂ ಮತ್ತೆ ಯಶವಂತ್ ಸಿನ್ಹಾ. ಸೊ ಇವರೆಲ್ಲ 5 ಕಾನ್ಸಿಕ್ಯೂಟಿವ್ ಬಜೆಟ್ಸ್ ಅನ್ನ ಮಂಡಿಸಿರ್ತಾರೆ. ಸೊ ಇವರನ್ನ ಓವರ್ಟೇಕ್ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಶಿ ಬಿಕಮ್ಸ್ ದಿ ಸೆಕೆಂಡ್ ವಿಮೆನ್ ಟು ಹ್ಯಾವ್ ಪ್ರೆಸೆಂಟೆಡ್ ಯೂನಿಯನ್ ಬಜೆಟ್ ಆಫ್ಟರ್ ಇಂದಿರಾ ಗಾಂಧಿ. ಸೊ ಇಂದಿರಾ ಗಾಂಧಿ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ ನಂತರ ಸೊ ನಮ್ಮ ಭಾರತ ದೇಶದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥ 2ನೇ ಮಹಿಳೆಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ನಾವಿಷ್ಟೊತ್ತು ಮಾತಾಡಿರ್ತಕ್ಕಂಥ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮುರಾರ್ಜಿ ದೇಸಾಯಿ ರವರು ತಮ್ಮ ಜೀವಿತಾವಧಿಯಲ್ಲಿ 10 ಬಜೆಟ್ಸ್ ಅನ್ನ ಮಂಡಿಸಿದ್ದಾರೆ. 10 ಬಜೆಟ್ ಗಳನ್ನ ಇವರು ಮಂಡಿಸಿರ್ತಾರೆ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಬೈ ಎನಿ ಫಿನಾನ್ಸ್ ಮಿನಿಸ್ಟರ್. ಅಂದ್ರೆ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಹಣಕಾಸು ಸಚಿವರು ಮಂಡಿಸಿರ್ತಕ್ಕಂಥ ಬಜೆಟ್ಗಿಂತ ಸೊ ಇದು ಅತ್ಯಂತ ಜಾಸ್ತಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. So with this, let's get into question number 5. ಯಾವ ಶಿಪ್ಪಿಂಗ್ ದೈತ್ಯ ಇತ್ತೀಚೆಗೆ ತನ್ನ ಮೊದಲ ಕಂಟೈನರ್ ಹಡಗಿನ ಹಸಿರು ಮೆಥನಾಲ್ ನಿಂದ ನಡೆಸಲ್ಪಡುವ ಮೂಲಕ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ? ಸೊ ವಿಚ್ ಶಿಪ್ಪಿಂಗ್ ಜಾಯಿಂಟ್ ರೀಸೆಂಟ್ಲಿ ಅಚೀವ್ಡ್ ಅ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಬೈ ಪ್ರೆಸೆಂಟಿಂಗ್ ಇಟ್ಸ್ ಫಸ್ಟ್ ಕಂಟೈನರ್ ವೆಸಲ್ ಪವರ್ಡ್ ಬೈ ಗ್ರೀನ್ ಮೆಥನಾಲ್. ಅಂದ್ರೆ ಹಸಿರು ಮೆಥನಾಲ್ ಅನ್ನ ಬಳಸಿಕೊಂಡು ತನ್ನ ಬೃಹತ್ ಆಗಿರ್ತಕ್ಕಂಥ ವೆಸಲ್ ಅನ್ನ ಆಪರೇಟ್ ಮಾಡಿರ್ತಕ್ಕಂಥ ಒಂದು ಕಂಪನಿ ಯಾವುದು ಅಥವಾ ಶಿಪ್ಪಿಂಗ್ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ, ಅಥವಾ ಶಿಪ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ
ಪ್ರಶ್ನೆಗೆ ಸರಿಯಾದ ಉತ್ತರ ಮರಸ್ಕ್ ಅಂತ ಕರಿತೇವೆ. ಸೊ ಮರಸ್ಕ್ ಅಂತಕ್ಕಂಥದ್ದು ಡೆನ್ಮಾರ್ಕ್ ರಾಷ್ಟ್ರಕ್ಕೆ ಸೇರಿರ್ತಕ್ಕಂಥ ಒಂದು ಶಿಪ್ ಆಗಿರುತ್ತೆ. ಸೊ ಈ ಒಂದು ಕಂಪನಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಶಿಪ್ ಏನಾಗಿರುತ್ತೆ, ಸೊ ಮೊಟ್ಟ ಮೊದಲ ಬಾರಿಗೆ ಗ್ರೀನ್ ಮೆಥನಾಲ್ ಅನ್ನ ಉಪಯೋಗಿಸಿಕೊಂಡು ತನ್ನ ಶಿಪ್ ಅನ್ನ ರನ್ ಮಾಡಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಡೆನ್ಮಾರ್ಕ್ ಅಂತಕ್ಕಂಥದ್ದು ಯುರೋಪ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಥವಾ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರವನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ಕಡೆ ನೋಡಬಹುದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಕೋಪನ್ ಹೆಗನ್ ಅಂತ ಕರೀತೇವೆ. ಸೊ ಇದು ತನ್ನ ಲ್ಯಾಂಡ್ ಬಾರ್ಡರ್ ಅನ್ನ ಅಂದ್ರೆ ಭೂಗಡಿಯನ್ನ ಕೇವಲ ಒಂದು ರಾಷ್ಟ್ರದೊಂದಿಗೆ ಮಾತ್ರ ಶೇರ್ ಮಾಡ್ಕೊಳ್ಳುತ್ತೆ. ಆ ಒಂದು ರಾಷ್ಟ್ರ ಯಾವ್ದಾಗಿರುತ್ತೆ ಅಂದ್ರೆ ಸೊ ಜರ್ಮನಿ ರಾಷ್ಟ್ರದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಒಂದು ರಾಷ್ಟ್ರ ತನ್ನ ಶಿಪ್ಪಿಂಗ್ ಜಾಯಿಂಟ್ ಆಗಿರ್ತಕ್ಕಂಥ ಮರ್ಕ್ಸ್ ಅಂತ ನಾವೇನ್ ಕರೀತೇವೆ. ಸೊ ಅವರು ತಮ್ಮ ಮೊಟ್ಟ ಮೊದಲ ಕಂಟೈನರ್ ವೆಸಲ್ ಅಥವಾ ಶಿಪ್ ಅನ್ನ ಗ್ರೀನ್ ಮೆಥನಾಲ್ ಅಥವಾ ಹಸಿರು ಮೆಥನಾಲ್ ನೊಂದಿಗೆ ರನ್ ಮಾಡಿರ್ತಾರೆ. ಸೊ ಗ್ರೀನ್ ಮೆಥನಾಲ್ ಅರ್ಥ ಏನು ಅಂದ್ರೆ ಈ ಒಂದು ಎಥನಾಲ್ ಅನ್ನ ತಯಾರಿ ಮಾಡುವಾಗ ಯಾವುದೇ ರೀತಿಯ ನವೀಕರಿಸಬಹುದಾದ ಇಂಧನಗಳನ್ನ ಬಳಕೆ ಮಾಡಿರ್ತಾರೆ. ಅಂದ್ರೆ ರಿನ್ಯೂಬಲ್ ಎನರ್ಜಿಯನ್ನ ಬಳಕೆ ಮಾಡಿಕೊಂಡು ತಯಾರಿ ಮಾಡಿರ್ತಕ್ಕಂಥ ಮೆಥನಾಲ್ ಅನ್ನ ನಾವು ಗ್ರೀನ್ ಮೆಥನಾಲ್ ಅಂತ ಕರಿತೇವೆ. ಸೊ ಇದನ್ನ ಉಪಯೋಗಿಸಿಕೊಂಡು ತನ್ನ ವೆಸಲ್ ಅನ್ನ ರನ್ ಮಾಡಿರ್ತಾರೆ. ಸೊ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ನಾವು ಮಿನಿಮೈಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ 2 ಇಂಜನ್ಸ್ ಇರುತ್ತೆ. ಆಕ್ಚುಲಿ ಅವರು ರನ್ ಮಾಡಿರ್ತಕ್ಕಂಥ ಒಂದು ವೆಸಲ್ ಏನಿರುತ್ತೆ, ಸೊ ಅದರಲ್ಲಿ 2 ಇಂಜನ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒನ್ ಮೂವ್ಡ್ ಬೈ ಟ್ರೆಡಿಷನಲ್ ಫ್ಯೂಯಲ್. ಸೊ ಅದರಲ್ಲಿ ಇರ್ತಕ್ಕಂಥ ಒಂದು ಇಂಜನ್ ಏನಿರುತ್ತೆ ಸಾಂಪ್ರದಾಯಿಕ ಇಂಧನಗಳ ಮುಖಾಂತರ ರನ್ ಆಗ್ತಕ್ಕಂಥ ಒಂದು ಇಂಜನ್ ಆಗಿರುತ್ತೆ. ಸೊ ಎರಡನೇ ಇಂಜನ್ ಯಾವುದು ಅಂದ್ರೆ ಗ್ರೀನ್ ಮೆಥನಾಲ್ ಅನ್ನ ಉಪಯೋಗಿಸಿಕೊಂಡು ರನ್ ಆಗ್ತಕ್ಕಂಥ ಒಂದು ಇಂಜನ್ ಆಗಿರುತ್ತೆ. ಸೊ ಇವಾಗ ಗ್ರೀನ್ ಮೆಥನಾಲ್ ಅನ್ನ ಉಪಯೋಗಿಸಿಕೊಂಡು ರನ್ ಆಗ್ತಕ್ಕಂಥ ಒಂದು ಇಂಜನ್ ಏನಿರುತ್ತೆ, ಸೊ ಅದು ಬಯೋಮಾಸ್ ಅನ್ನ ಉಪಯೋಗಿಸಿಕೊಂಡು ಅಂದ್ರೆ ಜೀವರಾಶಿ ಅಂತ ನಾವೇನ್ ಹೇಳ್ತೇವೆ ಅಥವಾ ಜೈವಿಕ ರಾಶಿ ಅಂತ ನಾವೇನ್ ಹೇಳ್ತೇವೆ. ಸೊ ಅದನ್ನ ಉಪಯೋಗಿಸಿಕೊಂಡು ಅದಾದ್ಮೇಲೆ ಕಾರ್ಬನ್ ಕ್ಯಾಪ್ಚರ್ ಏನಾಗಿರುತ್ತೆ ಅಂದ್ರೆ ಈ ಒಂದು ಟ್ರೆಡಿಷನಲ್ ಇಂಜಿನ್ ಅಲ್ಲಿ ಡೀಸೆಲ್ ಅನ್ನ ಬಳಕೆ ಮಾಡ್ತಾರೆ. ಸೊ ಡೀಸೆಲ್ ಅನ್ನ ಬಳಕೆ ಮಾಡಿದಾಗ ಕಾರ್ಬನ್ ಏನು ಉತ್ಪತ್ತಿ ಆಗುತ್ತೆ, ಆ ಕಾರ್ಬನ್ ಅನ್ನ ಮತ್ತೆ ಬಯೋಮಾಸ್ ಅನ್ನ ಉಪಯೋಗಿಸಿಕೊಂಡು ಮೆಥನಾಲ್ ಅನ್ನ ಅವರು ರೆಡಿ ಮಾಡಿರ್ತಾರೆ. ಸೊ ಆ ಒಂದು ಕಾರ್ಬನ್ ಮತ್ತೆ ಹೈಡ್ರೋಜನ್ ಅನ್ನ ಕ್ಯಾಪ್ಚರ್ ಮಾಡಿ ಸೊ ಅದಾದ್ಮೇಲೆ ಈ ರಿನ್ಯೂಬಲ್ ಪವರ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಇದು ರನ್ ಆಗಿರುತ್ತೆ. ಅಂದ್ರೆ ಬಯೋಮಾಸ್ ಮತ್ತೆ ಕ್ಯಾಪ್ಚರ್ ಆಗಿರ್ತಕ್ಕಂಥ ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನ ಉಪಯೋಗಿಸಿಕೊಂಡು ಸೊ ಅವರು ಮೆಥನಾಲ್ ಅನ್ನ ಜನರೇಟ್ ಮಾಡುವುದರ ಮುಖಾಂತರ ಸೆಕೆಂಡ್ ಇಂಜಿನ್ ಅನ್ನ ರನ್ ಮಾಡ್ತಾರೆ. ಸೊ ಅದರ ಮುಖಾಂತರ ಈ ಒಂದು ಮೆಥನಾಲ್ ಇಂದ ರನ್ ಮಾಡಿರ್ತಕ್ಕಂಥ ಪ್ರಪಂಚದ ಮೊದಲ ವೆಸಲ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ವೆಸಲ್ ನ ಅಡ್ವಾಂಟೇಜ್ ಏನು ಅಂದ್ರೆ ಕನ್ವೆನ್ಷನಲ್ ವೆಸಲ್ಸ್ ಅಥವಾ ಸಾಂಪ್ರದಾಯಿಕ ಹಡಗುಗಳಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ 100 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಒಂದು ದಿವಸಕ್ಕೆ ಕಡಿಮೆ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಶಿಪ್ಪಿಂಗ್ ಇಂಡಸ್ಟ್ರಿ ಅಂತಕ್ಕಂಥದ್ದು ನಮಗೆ ಗೊತ್ತು ನಮ್ಮ ಟ್ರೇಡಿಂಗ್ ನಲ್ಲಿ ಅಂದ್ರೆ ವ್ಯಾಪಾರದಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಆಗಿರುತ್ತೆ. ಸೊ ಇದು ಜಾಗತಿಕವಾಗಿ 3% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಮಿಟ್ ಮಾಡುತ್ತೆ. ಈ ಪಾಯಿಂಟ್ಸ್ ಎಲ್ಲ ನಿಮ್ಮ ಎಸ್ಸೆಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಾಗತಿಕವಾಗಿ ಶಿಪ್ಪಿಂಗ್ ಇಂಡಸ್ಟ್ರಿ ಅಂತಕ್ಕಂಥದ್ದು 3% ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಮಿಟ್ ಮಾಡ್ತಕ್ಕಂಥ ಒಂದು ವಲಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 2023ರಲ್ಲಿ ಯಾವ ದೇಶವು ಹಿಂದಿನ ಭವಿಷ್ಯವಾಣಿಗಳಿಗೆ ವಿರುದ್ಧವಾಗಿ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಲು ಚೀನಾವನ್ನು ಹಿಂದಿಕ್ಕಿದೆ? ಇನ್ 2023 which country overtook China to become world's largest economy contrary to earlier predictions? ಸೊ ಮುಂಚೆ 2023ರಲ್ಲಿ ಚೈನಾ ಎಲ್ಲ ರಾಷ್ಟ್ರವನ್ನ ಆರ್ಥಿಕತೆಯಲ್ಲಿ ಮೀರಿಸಬಹುದು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ರು. ಬಟ್ ಎಲ್ಲ ಪ್ರಿಡಿಕ್ಷನ್ ಫೇಲ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸೊ ಜಗತ್ತಿನ ಅತ್ಯಂತ ಹೆಚ್ಚಿನ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಯಾವ ವರ್ಷದಲ್ಲಿ ಅಂದ್ರೆ 2023ರ ಆರ್ಥಿಕತೆಯ ಪ್ರಕಾರ. ಸೊ ಹಾಗಿದ್ರೆ ಸ್ವಲ್ಪ ಇತಿಹಾಸ ಮತ್ತೆ ನಮ್ಮ ಫ್ಯೂಚರ್ ಅನ್ನ ನಾವು ನೋಡೋದಾದ್ರೆ 1980ರಲ್ಲಿ US ಮೊದಲನೇ ಸ್ಥಾನದಲ್ಲಿತ್ತು ಇನ್ ಟರ್ಮ್ಸ್ ಆಫ್ ಎಕಾನಮಿ. ಸೊ 2000 ಇಸ್ವಿ ಆದಾಗೂ ಕೂಡ US ಮೊದಲನೇ ಸ್ಥಾನದಲ್ಲಿದೆ. 2022ರಲ್ಲಿ US ಮೊದಲನೇ ಸ್ಥಾನದಲ್ಲಿದೆ. ಸೊ 2023ರಲ್ಲಿ ಚೈನಾ ಮೊದಲನೇ ಸ್ಥಾನಕ್ಕೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಮತ್ತೊಮ್ಮೆ USA ಮೊದಲನೇ ಸ್ಥಾನಕ್ಕೆ ಬಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2050ರ ವೇಳೆಗೆ ಚೈನಾ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. 2075ರ ವೇಳೆಗೆ ಚೈನಾ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ 2022ರಲ್ಲಿ ಭಾರತ ರಾಷ್ಟ್ರ 5ನೇ ದೊಡ್ಡ ಆರ್ಥಿಕತೆ ಆಗಿತ್ತು. 2050ರ ವೇಳೆಗೆ ಭಾರತ 3
3ನೇ ಸ್ಥಾನಕ್ಕೆ ಹೋಗುತ್ತೆ. 2075ರ ವೇಳೆಗೆ ಭಾರತ 2ನೇ ಸ್ಥಾನಕ್ಕೆ ಹೋಗುತ್ತೆ ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, USA ಒಂದು GDP ಎಷ್ಟಾಗಿರುತ್ತೆ ಅಂದ್ರೆ 6.3% ರೈಸ್ ಆಗಿರುತ್ತೆ. ಬಟ್ ಅದೇ GDP ನಾವು ಚೈನಾದನ್ನ ಹೋಲಿಕೆ ಮಾಡಿಕೊಂಡಾಗ ಕೇವಲ 4.6% ಮಾತ್ರ ರೈಸ್ ಆಗಿರುತ್ತೆ. ಸೊ ಈ ಒಂದು ಡಿಫರೆನ್ಸ್ ನ ಕಾರಣದಿಂದ 2023ರಲ್ಲಿ USA ಹೈಯೆಸ್ಟ್ ಎಕಾನಮಿ ಆಗಿರ್ತಕ್ಕಂಥ ಕಂಟ್ರಿ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಅರ್ಲಿಯರ್ ಪ್ರಿಡಿಕ್ಷನ್ ಏನಿತ್ತು ಅದನ್ನ ಹುಸಿ ಆಗಿರ್ತಕ್ಕಂಥದ್ದು ಅಥವಾ ಸುಳ್ಳಾಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಚೈನಾ ಯಾಕೆ, ಸೊ ದೋ ಇಟ್ ವಾಸ್ ಪ್ರಿಡಿಕ್ಟೆಡ್, ಯಾಕೆ ಅದು ಫೇಲ್ಯೂರ್ ಆಯಿತು ಅನ್ನೋದಕ್ಕೆ ಕೆಲವೊಂದು ರೀಸನ್ಸ್ ಇದಾವೆ. ಸೊ ಅಲ್ಲಿರ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ಕ್ರೈಸಿಸ್ ಬಹಳ ಜಾಸ್ತಿ ಆಗಿದೆ. ಅದಾದ್ಮೇಲೆ ವರ್ಸ್ಟ್ ಡಿಫ್ಲೇಷನ್ ಸ್ಟ್ರೀಕ್ ಇನ್ 25 ಇಯರ್ಸ್, ಅಂದ್ರೆ ಕಳೆದ 25 ವರ್ಷಗಳಲ್ಲಿ ಅತ್ಯಂತ ಕೆಟ್ಟ ಹಣದುಬ್ಬರ ಇಳಿತವನ್ನ ಕಾಣ್ತಾ ಇರ್ತಕ್ಕಂಥ ರಾಷ್ಟ್ರ ಈಗ ಚೈನಾ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ರಾಷ್ಟ್ರದಲ್ಲಿ ನಾವು ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಸಮಸ್ಯೆನ ಹೇಗೆ ನೋಡ್ತಾ ಇದ್ದೇವೆ, ಸೊ ಅದೇ ರೀತಿಯ ಸಮಸ್ಯೆಯನ್ನ ಚೈನಾ ಕೂಡ ಫೇಸ್ ಮಾಡ್ತಾ ಇರೋದು. ಸೊ ಇವೆಲ್ಲದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ತನ್ನ ಚುಚ್ಚಲ ಪ್ರಯಾಣವನ್ನು ಪ್ರಾರಂಭಿಸಿದ ವಿಶ್ವದ ಅತಿ ದೊಡ್ಡ ಕ್ರೂಸ್ ಹಡಗಿನ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ರೂಸ್ ಶಿಪ್ ದಟ್ ಬಿಗ್ಯಾನ್ ಮೇಡನ್ ವೋಯಾಜ್? ಸೊ ಈ ಒಂದು ಹಡಗು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಹಡಗಾಗಿರುತ್ತೆ. ಸೊ ಅದು ತನ್ನ ಮೊಟ್ಟ ಮೊದಲ ಪ್ರಯಾಣವನ್ನ ಸ್ಟಾರ್ಟ್ ಮಾಡಿರುತ್ತೆ. ಆ ಹಡಗಿನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ರಾಯಲ್ ಕೆರಿಬಿಯನ್ ಅಂತ ಕರೀತೇವೆ. ಸೊ ಇದಕ್ಕೆ ರಾಯಲ್ ಕೆರಿಬಿಯನ್ ಫುಲ್ ನೇಮ್ ಹೇಳೋದಾದ್ರೆ ಇದನ್ನ ರಾಯಲ್ ಕೆರಿಬಿಯನ್ ಐಕಾನ್ ಆಫ್ ದಿ ಸಿ ಅಂತ ಕರೀತೇವೆ. ಸೊ ಇದು ಈಗ ತನ್ನ ಮೊಟ್ಟ ಮೊದಲ ಪಯಣವನ್ನ ಸ್ಟಾರ್ಟ್ ಮಾಡಿರುತ್ತೆ. ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಐಕಾನ್ ಆಫ್ ದಿ ಸಿ ಅಂತ ಇದಕ್ಕೆ ಪ್ರಿಂಟ್ ಆಗಿರುತ್ತೆ. ಸೊ ಇದು ತನ್ನ ಮೊಟ್ಟ ಮೊದಲ ಪ್ರಯಾಣವನ್ನ ಇದು ಸ್ಟಾರ್ಟ್ ಮಾಡಿರುತ್ತೆ. ಸೊ ಇದನ್ನ ಬಿಲ್ಡ್ ಮಾಡ್ಲಿಕ್ಕೆ 900 ದಿನಗಳನ್ನ ತೆಗೆದುಕೊಂಡಿರ್ತದೆ. ದೇ ಟುಕ್ 900 days ಟು ಕಂಪ್ಲೀಟ್ ಇಟ್ಸ್ ಬಿಲ್ಡಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಶಿಪ್. ಅದಾದ್ಮೇಲೆ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥ ರಾಷ್ಟ್ರ ಫಿನ್ಲ್ಯಾಂಡ್ ಆಗಿರುತ್ತೆ. ಸೊ ಇದು ಶಿಪ್ ಯಾರ್ಡ್ ಇನ್ ಟರ್ಕು ಅಂತಕ್ಕಂಥ ಒಂದು ಶಿಪ್ ಯಾರ್ಡ್ ಇರುತ್ತೆ. ಒಂದು ಶಿಪ್ ಯಾರ್ಡ್ ನಲ್ಲಿ ಫಿನ್ಲ್ಯಾಂಡ್ ನವರು ತಯಾರಿ ಮಾಡಿಸಿರ್ತಕ್ಕಂಥ ಒಂದು ಕ್ರೂಸ್ ವೆಸಲ್ ಆಗಿರುತ್ತೆ. ಸೊ ಈ ಒಂದು ಕ್ರೂಸ್ ವೆಸಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಯಲ್ ಕೆರಿಬಿಯನ್ ಫ್ಲೀಟ್ಸ್ ಅಂತ ಕರಿತೇವೆ. ಇದನ್ನ ನಾವು ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ರೂಸ್ ಶಿಪ್ ಅಂತ ಕರೀತೇವೆ, ಅಂದ್ರೆ ವಿಶ್ವದ ಅತಿ ದೊಡ್ಡ ಕ್ರೂಸ್ ಹಡಗು ಅಂತ ಕರಿಬಹುದಾಗಿರುತ್ತೆ. ಸೊ ಇದು ಎಲ್ಲಿಂದ ತನ್ನ ಪಯಣವನ್ನ ಸ್ಟಾರ್ಟ್ ಮಾಡಿದೆ ಅಂದ್ರೆ ಪೋರ್ಟ್ ಮಿಯಾಮಿ ಅಂತ ಕರಿತೇವೆ. ಸೊ ಇಲ್ಲಿಂದ ತನ್ನ ಮೊಟ್ಟ ಮೊದಲ ಪಯಣವನ್ನ ಸ್ಟಾರ್ಟ್ ಮಾಡಿರುತ್ತೆ. ಸೊ ಈ ಒಂದು ಹಡಗನ್ನ ನಾವು ತುಂಬಾ ಬೃಹತ್ ಆಗಿರ್ತಕ್ಕಂಥ ಕ್ರೂಸ್ ವೆಸಲ್ ಅಂತ ನಾವೇನು ಕರಿತೀವಿ ಅಂದ್ರೆ, ಸೊ ಇದು 1200 ಅಡಿ ಉದ್ದವಿರುತ್ತೆ, ಅಂದ್ರೆ 1200 ಫೂಟ್ ಲಾಂಗ್ ಇರ್ತಕ್ಕಂಥ ಒಂದು ಹಡಗಾಗಿರುತ್ತೆ. ಅದಾದ್ಮೇಲೆ 2,50,800 ಗ್ರಾಸ್ ಟನ್ ವೆಸಲ್ ಆಗಿರುತ್ತೆ, ಅಂದ್ರೆ ಇಷ್ಟು ತೂಕ 2,50,800 ಒಟ್ಟು ಟನ್ ಅನ್ನ ಹೊಂದಿರತಕ್ಕಂಥ ಒಂದು ಹಡಗಾಗಿರುತ್ತೆ. ಸೊ ಹಾಗಿದ್ರೆ ಇದರ USA ಮ್ಯಾಪ್ ಅನ್ನ ನಾವು ನೋಡೋದಾದ್ರೆ, ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೊ ವಾಷಿಂಗ್ಟನ್ DC ಅನ್ನ ಕ್ಯಾಪಿಟಲ್ ಅನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಮಿಯಾಮಿ, ಸೊ ಇಲ್ಲಿ ಇದರ ವಯಾಜ್ ಅನ್ನ ಈಗ ಸ್ಟಾರ್ಟ್ ಮಾಡಿರ್ತಾರೆ. ಸೊ USA ಇನ್ನೂ ಕೆಲವೊಂದು ಪ್ರದೇಶಗಳಲ್ಲಿ ತನ್ನ ಟೆರಿಟರಿಗಳನ್ನ ಹೊಂದಿರುತ್ತೆ. ಸೊ ಪೆಸಿಫಿಕ್ ಓಷನ್ ಅಲ್ಲಿ ಬರ್ತಕ್ಕಂಥ ಹವಾಯ್ ಐಲ್ಯಾಂಡ್ಸ್ ಕೂಡ USA ಸೇರಿರುತ್ತೆ. ಅದಾದ್ಮೇಲೆ ಅಲಾಸ್ಕಾ ಕೂಡ USA ಸೇರಿರ್ತಕ್ಕಂಥ ಒಂದು ಭೂ ಪ್ರದೇಶವಾಗಿರುತ್ತೆ. ಸೊ ಇವರು ಈಗ ಬಿಗ್ಗೆಸ್ಟ್ ವೆಸಲ್ ಕ್ರೂಸ್ ವೆಸಲ್ ಅನ್ನ ಈಗ ಲಾಂಚ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಇರಾನ್ ಇತ್ತೀಚೆಗೆ ಉಡಾವಣೆ ಮಾಡಿದ 3 ಉಪಗ್ರಹಗಳ ಹೆಸರೇನು? ವಾಟ್ ಆರ್ ದಿ ನೇಮ್ಸ್ ಆಫ್ ದಿ 3 satellites ರೀಸೆಂಟ್ಲಿ ಲಾಂಚ್ಡ್ ಬೈ ಇರಾನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹದಾ, ಕೆಹಾನ್ 2 ಮತ್ತೆ ಅತೇಫ್ 1 ಅಂತ ಕರೀತೇವೆ. ಸೊ ಈ 3 ಮಿಸೈಲ್ಗಳನ್ನ ಇರಾನ್ ಈಗ ಲಾಂಚ್ ಮಾಡಿರುತ್ತೆ. ಯಾವಾಗ ಇರಾನ್ ಮಿಸೈಲ್ಗಳನ್ನ ಲಾಂಚ್ ಮಾಡುತ್ತೆ ಅವಾಗ US ಅದಕ್ಕೆ ಪ್ರಾಬ್ಲಮ್ ಅಥವಾ ಅವರ ಮೇಲೆ ಸ್ವಲ್ಪ ಕೆಟ್ಟದಾಗಿ ಅಥವಾ ಬ್ಯಾಡ್ ರಿಮಾರ್ಕ್ಸ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಕಾರಣ ಏನು ಅಂದ್ರೆ, ಸೊ US ಹೇಳ್ತಕ್ಕಂಥ ಒಂದು ಮಾಹಿತಿ ಏನು ಅಂದ್ರೆ, ಸೊ ಇವರು ಮಿಸೈಲ್ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡುವ ಒಂದು ಪ್ರಿಟೆಕ್ಸ್ಟ್ ನಲ್ಲಿ ಸೊ ಅವರು ಮಿಸೈಲ್ ಗಳನ್ನ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದು US ನಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಆಗಿರುತ್ತೆ. ಸೊ ಇರಾನ್ ನಾವು ನೋಡೋದಾದ್ರೆ, ಸೊ ಇರಾನ್ ಇಸ್ ದಿ ಕಂಟ್ರಿ ವಿ ಕ್ಯಾನ್ ಸಿ ಹಿಯರ್. ಸೊ ಇರಾನ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಟೆಹರಾನ್ ಅಂತ ಕರಿತೇವೆ. ಸೊ ಟೆಹರಾನ್ ಅಂತಕ್ಕಂಥದ್ದು ಇರಾನ್ ನ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಇದು ಕ್ಯಾಪ್ಸಿಯನ್ ಸಿ ಮತ್ತೆ ಪರ್ಷಿಯನ್ ಗಲ್ಫ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇರಾನ್ನ ಗಡಿ ರಾಷ್ಟ್ರಗಳನ್ನ ನಾನು ಫಸ್ಟ್ ಕಳೆದ ವಾರದಲ್ಲಿ ನಾನು ಫಸ್ಟ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಅವಾಗೂ ಕೂಡ ಡಿಸ್ಕಸ್ ಮಾಡಿದ್ದೆ. ಸೊ ಇವಾಗ ಬರೀ ಕ್ಯಾಪಿಟಲ್ ಸಿಟಿಯನ್ನ ಮತ್ತೆ ಅವೆರಡು ಸಿ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಸೊ ಅದಾದ್ಮೇಲೆ ಇವತ್ತಿನ ಅಪ್ಡೇಟ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಇರಾನ್ ಸೆಟ್ ಟು ಹ್ಯಾವ್ ಸಕ್ಸಸ್ಫುಲಿ ಲಾಂಚ್ 3 satellites. ಸೊ ಅದನ್ನ 3 satellites ಅನ್ನ ಲಾಂಚ್ ಮಾಡಿರುವ ಕಾರಣದಿಂದ ವೆಸ್ಟ್ ಸೇಸ್
ಇಂಪ್ರೂವ್ಸ್ ತೆಹರಾನ್ಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಹೇಳ್ತಾರೆ ನೋಡಿ. ಸೊ ಅವ್ರು ಲಾಂಚ್ ಮಾಡಿರೋದು ಸ್ಯಾಟಲೈಟ್ಗಳು ಅಥವಾ ಉಪಗ್ರಹಗಳು. ವೆಸ್ಟ್ ಅಂದರೆ ಅಮೆರಿಕದವರು ಕ್ಲೇಮ್ ಮಾಡ್ತಾ ಇರೋದು. ಸೊ ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ವೆಸ್ಟ್ ಅಥವಾ ಅಮೆರಿಕ ಕ್ಲೈಮ್ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದೇ ಹ್ಯಾವ್ ಸಕ್ಸಸ್ಫುಲಿ ಲಾಂಚ್ ದೀಸ್ ಸ್ಯಾಟಲೈಟ್ಸ್ ಬೈ ಯೂಸಿಂಗ್ ರಾಕೆಟ್. ಆ ರಾಕೆಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಮೋರ್ಗ್ ರಾಕೆಟ್ ಅನ್ನ ಬಳಕೆ ಮಾಡಿಕೊಂಡು ಅವರು ಲಾಂಚ್ ಮಾಡಿರ್ತಾರೆ. ಆ 3 ಸ್ಯಾಟಲೈಟ್ಗಳನ್ನ ಮೆಹದಾ ಅಂತ ಕರಿತೇವೆ, ಕೆಹಾನ್ 2 ಅಂತ ಕರಿತೇವೆ, ಅತೇಫ್ 1 ಅಂತ ಕರಿತೇವೆ. ಸೊ ಮೆಹದಾ ಅಂತಕ್ಕಂಥದ್ದು ಒಂದು ರಿಸರ್ಚ್ ಸ್ಯಾಟಲೈಟ್ ಆಗಿರುತ್ತೆ, ಅಂದ್ರೆ ಸಂಶೋಧನಾ ಉಪಗ್ರಹವಾಗಿರುತ್ತೆ. ಸೊ ಇನ್ನೆರಡು ಕೆಹಾನ್ ಮತ್ತೆ ಅತಾಫ್ ಅಂತ ನಾವೇನ್ ಹೇಳ್ತೇವೆ. ಸೊ ಇವೆರಡು ನ್ಯಾನೋ ಸ್ಯಾಟಲೈಟ್ಗಳಾಗಿರ್ತವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ GPS ಅಂತ ನಾವೇನ್ ಹೇಳ್ತೇವೆ, ಗ್ಲೋಬಲ್ ಪೊಸಿಷನಿಂಗ್, ಅದಾದ್ಮೇಲೆ ಕಮ್ಯುನಿಕೇಶನ್, ಸಂವಹನ ಕಾರಣದಿಂದ ಸೊ ಇವೆರಡು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಇರಾನ್ ಹೇಳ್ತಾ ಇದ್ದಾರೆ. ಬಟ್ US ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋದು US ನ ಒಂದು ವಾದವಾಗಿರುತ್ತೆ. ಸೊ ಡಿಫೈಯಿಂಗ್ UN ಸೆಕ್ಯೂರಿಟಿ ಕೌನ್ಸಿಲ್ ರೆಸೊಲ್ಯೂಷನ್, ಅಂದ್ರೆ ಇವ್ರ ಮೇಲೆ ಒಂದು ರೆಸೊಲ್ಯೂಷನ್ ಅಥವಾ ನಿರ್ಣಯವನ್ನ ಯುನೈಟೆಡ್ ನೇಷನ್ ಭದ್ರತಾ ಮಂಡಳಿಯಿಂದ ಹೇರಲಾಗಿರುತ್ತೆ. ಅಂದ್ರೆ ಯಾವುದೇ ರೀತಿಯ ಮಿಸೈಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತ. ಬಟ್ ಆ ಒಂದು ರೆಸೊಲ್ಯೂಷನ್ ಲಾಸ್ಟ್ ಅಕ್ಟೋಬರ್ಗೆ ಎಂಡ್ ಆಗಿರುತ್ತೆ. ಸೊ ಎಂಡ್ ಆಗಿರುವ ಕಾರಣದಿಂದ ಸೊ ಅವರು ಮತ್ತೊಮ್ಮೆ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತಾ ಇರೋದನ್ನ ನೋಡಬಹುದಾಗಿರುತ್ತೆ. ಸೊ ಯಾವಾಗ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಸೊ US ಅವರು ಹೇಳ್ತಕ್ಕಂಥ ವಾದ ಏನು ಅಂದ್ರೆ ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ವಾದವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಯಾವ ಸಚಿವಾಲಯವು 2011ರಲ್ಲಿ ಐಶಿ ಅಂದರೆ ಉನ್ನತ ಶಿಕ್ಷಣದ ಮೇಲಿನ ಅಖಿಲ ಭಾರತ ಸಮೀಕ್ಷೆಯನ್ನು ಡೇಟಾಬೇಸ್ ನಿರ್ಮಿಸುವ ಮತ್ತು ದೇಶದ ಉನ್ನತ ಶಿಕ್ಷಣ ಸ್ಥಿತಿಯನ್ನು ನಿರ್ವಹಿಸುವ ಗುರಿಯೊಂದಿಗೆ ಪ್ರಾರಂಭಿಸಿತು. ಸೊ ವಿಚ್ ಮಿನಿಸ್ಟ್ರಿ ಇನಿಷಿಯೇಟೆಡ್ ದಿ ಐಶಿ ಅಂದರೆ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್ ಇನ್ 2011 ವಿತ್ ದ ಗೋಲ್ ಆಫ್ ಬಿಲ್ಡಿಂಗ್ ಅ ಡೇಟಾಬೇಸ್ ಅಂಡ್ ಅಸೆಸಿಂಗ್ ದಿ ಸ್ಟೇಟ್ ಆಫ್ ಹೈಯರ್ ಎಜುಕೇಶನ್ ಇನ್ ದ ಕಂಟ್ರಿ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಹೈಯರ್ ಎಜುಕೇಶನ್ ಅಂತ ನಾವೇನು ಹೇಳ್ತೇವೆ, ಉನ್ನತ ಶಿಕ್ಷಣ ಅಂತ ನಾವೇನು ಹೇಳ್ತೇವೆ, ಸೊ ಅದರ ಸ್ಥಿತಿಗತಿಗಳನ್ನ ರಿಪೋರ್ಟ್ ಮಾಡಲಿಕ್ಕೆ ಒಂದು ದತ್ತಾಂಶದ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾರೆ. ಸೊ ಆ ಒಂದು ಸಿಸ್ಟಮ್ ಅನ್ನ ನಾವು ಐಶಿ ಅಂತ ಕರಿತೇವೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಸಚಿವಾಲಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ಪ್ರಾರಂಭವಾಗಿರ್ತಕ್ಕಂಥ ವರ್ಷ 2011 ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಸಚಿವಾಲಯವನ್ನ ಈಗ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯ ಅಂತ ಮಾರ್ಪಾಡು ಮಾಡಲಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಮತ್ತೊಮ್ಮೆ ಬಿಡುಗಡೆ ಮಾಡಲಾಗಿರುತ್ತೆ. ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವರದಿ 2021-22ರ ಐಶಿ ವರದಿ ಅಂತ ಕರಿತೇವೆ. ಸೊ ಇವಾಗ ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಎಜುಕೇಶನ್, ಬಿಕಾಸ್ ಮಿನಿಸ್ಟ್ರಿ ಆಫ್ HRD ಅಂತಕ್ಕಂಥದ್ದು ಸೊ ಈಗ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಆಗಿ ಬದಲಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ಅಥವಾ ರಿಪೋರ್ಟ್ ಅಲ್ಲಿ ಏನೇನು ಫೈಂಡಿಂಗ್ ಆಗಿದೆ ಅಂದ್ರೆ, ಸೊ ಈ ರಿಪೋರ್ಟ್ 2014-15 ಮತ್ತೆ 2021-22ಕ್ಕೆ ಹೋಲಿಕೆ ಮಾಡಿದಾಗ ಟೋಟಲ್ ಎನ್ರೋಲ್ಮೆಂಟ್ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ 26.5% ಇನ್ಕ್ರೀಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಫಿಮೇಲ್ ಎನ್ರೋಲ್ಮೆಂಟ್ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಒಂದು ದಾಖಲಾತಿ 32% ಇನ್ಕ್ರೀಸ್ ಆಗಿರುತ್ತೆ. ಸೊ ಅದಾದ್ಮೇಲೆ SC ಸ್ಟೂಡೆಂಟ್ಸ್ಗಳ ಎನ್ರೋಲ್ಮೆಂಟ್ 44% ಇನ್ಕ್ರೀಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ST ಸ್ಟೂಡೆಂಟ್ಸ್ಗಳ ಎನ್ರೋಲ್ಮೆಂಟ್ 65.2% ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 45% ಆಫ್ ದಿ OBC ಸ್ಟೂಡೆಂಟ್ಸ್ಗಳು ಎನ್ರೋಲ್ಮೆಂಟ್ ಆಗಿರೋದು ಇನ್ಕ್ರೀಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಟೋಟಲ್ PhD ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥದ್ದು 81.2% ಇನ್ಕ್ರೀಸ್ ಆಗಿರೋದನ್ನ ನೋಡಬಹುದಾಗಿರುತ್ತೆ. ಸೊ 42.3% ಇನ್ಕ್ರೀಸ್ ಇನ್ ಫಿಮೇಲ್ ಮೈನಾರಿಟಿ ಸ್ಟೂಡೆಂಟ್ಸ್ ಅಂದ್ರೆ ಹಿಂದುಳಿದ ಅಥವಾ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರ ದಾಖಲಾತಿ 42.3% ಇನ್ಕ್ರೀಸ್ ಆಗಿರುತ್ತೆ. ಸೊ 341 ಯೂನಿವರ್ಸಿಟೀಸ್ ಅಂಡ್ ಯೂನಿವರ್ಸಿಟಿ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್. 341 ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಫಿಮೇಲ್ ಫ್ಯಾಕಲ್ಟಿ ಅಥವಾ ಟೀಚರ್ಸ್ಗಳ ಒಂದು ಪರ್ಸೆಂಟೇಜು 22%ಗೆ ಇನ್ಕ್ರೀಸ್ ಆಗಿರೋದನ್ನ ಸೊ ಈ ಒಂದು ವರದಿಯ ಪ್ರಕಾರ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಜೈಪುರದಲ್ಲಿರುವ ಜಂತರ್ ಮಂತರ್ 19 ಖಗೋಳಶಾಸ್ತ್ರ ಉಪಕರಣಗಳ ಸಂಗ್ರಹಕ್ಕೆ ಹೆಸರುವಾಸಿಯಾಗಿದೆ. ಸೊ ಇದನ್ನು ಯಾವ ಐತಿಹಾಸಿಕ ವ್ಯಕ್ತಿ ನಿರ್ಮಿಸಿದರು? ಸೊ ಜಂತರ್ ಮಂತರ್ ಇನ್ ಜೈಪುರ್ ಇಸ್ ನೋನ್ ಫಾರ್ ಇಟ್ಸ್ ಕಲೆಕ್ಷನ್ ಆಫ್ 19 ಆಸ್ಟ್ರೋಲಾಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ವಿಚ್ ಹಿಸ್ಟಾರಿಕಲ್ ಫಿಗರ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಏನೋ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಸವಾಯಿ ಜೈ ಸಿಂಗ್ 2 ಅಂತ ನಾವೇನು ಹೇಳ್ತೇವೆ. ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಯಾಕೆ ಪ್ರಶ್ನೆಯನ್ನ ಕೊಟ್ಟಿದ್ದೀವಿ ಅಂದ್ರೆ, ಸೊ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಮತ್ತೆ ಫ್ರೆಂಚ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮರ್ಕನ್ ಸೊ ಈ ಪ್ರದೇಶಗಳಿಗೆ ವಿಸಿಟ್ ಮಾಡಿರುವ ಕಾರಣದಿಂದ ಸೊ ರಾಜಸ್ಥಾನದ ಈ ಪ್ರದೇಶಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಮತ್ತೆ ಫ್ರೆಂಚ್ ಪ್ರೆಸಿಡೆಂಟ್ ರಾಜಸ್ಥಾನದಲ್ಲಿರ್ತಕ್ಕಂಥ ಅಮೆರ್ ಫೋರ್ಟ್ ಮತ್ತೆ ಜಂತರ್ ಮಂತರ್ ಜೈಪುರ್ ಸಿಟಿಯನ್ನ ವಿಸಿಟ್ ಮಾಡಿರ್ತಾರೆ. ಅದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ಲೇಸ್ ಅನ್ನ ನಾವು ಜಂತರ್ ಮಂತರ್ ಅಂತ ಕರಿತೇವೆ. ಸೊ ಜಂತರ್ ಮಂತರ್ ಅಲ್ಲಿ ಏನನ್ನ ಸ್ಟೋರ್ ಮಾಡಲಾಗಿದೆ ಅಂದ್ರೆ 19 ಆಸ್ಟ್ರೋಲಾಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೇವೆ. 19 ಖಗೋಳಶಾಸ್ತ್ರದ ಉಪಕರಣಗಳನ್ನ ಸಂಗ್ರಹಣೆ ಮಾಡಲಾಗಿದೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ರಜಪೂತ್ ಕಿಂಗ್ ಆಗಿರ್ತಕ್ಕಂಥ ರಜಪೂತ್ ರಾಜವಾಗಿರ್ತಕ್ಕಂಥ ಸವಾಯ್ ಜೈ ಸಿಂಗ್ 2 ಅಂತ ನಾವೇನ್ ಹೇಳ್ತೇವೆ. ಸೊ ದ ಸಿಟೀಸ್ ಫೌಂಡರ್ ಅಂತ ಕರಿತೇವೆ. ಅಂದ್ರೆ ಎಸ್ಟಾಬ್ಲಿಷ್ಡ್ ಬೈ ಈ ಒಂದು ನಗರದ ಫೌಂಡರ್ ಅಥವಾ ಸಂಸ್ಥಾಪಕ ಯಾರು ಇರ್ತಾರೆ, ಸೊ ಸವಾಯ್ ಜೈ ಸಿಂಗ್ 2 ಅಂತ ನಾವೇನ್ ಹೇಳ್ತೇವೆ. ಸೊ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ 1734 ದ ಮಾನ್ಯುಮೆಂಟ್ ವಾಸ್ ಕಂಪ್ಲೀಟೆಡ್. ಸೊ ಈ ಒಂದು ಮಾನ್ಯುಮೆಂಟ್ ಅಥವಾ ಸ್ಮಾರಕ ಏನಿರುತ್ತೆ, ಸೊ ಇದನ್ನ ಸಂಪೂರ್ಣಗೊಳಿಸಿರ್ತಕ್ಕಂಥ ವರ್ಷ 1734 ಆಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಒಂದು ಡಯಲ್, ಇದನ್ನ ನಾವು ಸ್ಟೋನ್ ಸನ್ ಡಯಲ್ ಅಂತ ಕರಿತೇವೆ. ಅಂದ್ರೆ ಕಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ಸಣ್ಣ ಡಯಲ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು 2010ನೇ ಇಸ್ವಿಯಲ್ಲಿ ಯುನೆಸ್ಕೋ ವತಿಯಿಂದ ಇದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ ಏನಿರುತ್ತೆ, ಸೊ ಇದಕ್ಕೆ ಸೇರಿರೋದನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸನ್ ಡಯಲ್ ಅಂತ ನಾನು ಏನ್ ಡಿಸ್ಕಸ್ ಮಾಡ್ತಾ ಇದ್ದೇನೆ, ಇದು ಜಂತರ್ ಮಂತರ್ ನಲ್ಲಿ ಇರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಅದಾದ್ಮೇಲೆ ಎರಡನೇ ಪ್ರದೇಶಕ್ಕೆ ಅವರು ವಿಸಿಟ್ ಮಾಡಿರ್ತಕ್ಕಂಥದ್ದು ಅಮೆರ್ ಫೋರ್ಟ್ ಆಗಿರುತ್ತೆ. ಸೊ ಅಮೆರ್ ಫೋರ್ಟ್ ಕೂಡ ರಾಜಸ್ಥಾನದ ಅಮೆರ್ ನಲ್ಲಿ ಇರ್ತಕ್ಕಂಥ ಒಂದು ಕೋಟೆ ಆಗಿರುತ್ತೆ. ಸೊ ಈ ಒಂದು ಕೋಟೆಯನ್ನ ಬಿಲ್ಡ್ ಮಾಡಿರ್ತಕ್ಕಂಥದ್ದು 1592 ಸೊ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥವ್ರು ರಾಜಾ ಮಾನ್ ಸಿಂಗ್ ವತಿಯಿಂದ ಬಿಲ್ಡ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಟ್ ವಾಸ್ ಡಿಕ್ಲೇರ್ಡ್ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಸ್ ಅ ಪಾರ್ಟ್ ಆಫ್ ಗ್ರೂಪ್ ಹಿಲ್ ಫೋರ್ಟ್ಸ್ ಆಫ್ ರಾಜಸ್ಥಾನ್ ಇನ್ 2013. ಅಂದ್ರೆ ಈ ಒಂದು ಅಮೆರ್ ಫೋರ್ಟ್ ಅಂತ ನಾವೇನ್ ಹೇಳ್ತೇವೆ, ಸೊ ಇದನ್ನು ಕೂಡ ಯುನೆಸ್ಕೋ ವತಿಯಿಂದ 2013ರಲ್ಲಿ ರಾಜಸ್ಥಾನದ ಒಂದು ಗ್ರೂಪ್ ಹಿಲ್ ಫೋರ್ಟ್ ಅಂತ ನಾವೇನ್ ಹೇಳ್ತೇವೆ, ಅದರ ಭಾಗವಾಗಿ ಇದನ್ನು ಕೂಡ ಒಂದು ಪಾರಂಪರಿಕ ತಾಣವಾಗಿ ಡಿಕ್ಲೇರ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಶಾರ್ಟ್ ನ್ಯೂಸ್. ಇದರಲ್ಲಿ ಫಸ್ಟ್ನೇದು ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜನವರಿ 26ನೇ ತಾರೀಕು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಏನಕ್ಕೆ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ, ಇನ್ ದ ಇಯರ್ 1953 ದ ಕಸ್ಟಮ್ಸ್ ಕೋಆಪರೇಷನ್ ಕೌನ್ಸಿಲ್ ಕನ್ಫರ್ಮ್ ದಿಸ್ ಡೇಟ್. ಸೊ ಈ ಒಂದು ದಿನಾಂಕವನ್ನ 1953ರಲ್ಲಿ ಕಸ್ಟಮ್ಸ್ ಸಹಕಾರಿ ಮಂಡಳಿ ಅಂತ ನಾವೇನ್ ಹೇಳ್ತೇವೆ, ಸೊ ಅವರು ಈ ಒಂದು ದಿನಾಂಕವನ್ನ ದೃಢೀಪಡಿಸಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ಒಂದು CCC ಅಂತ ನಾವೇನ್ ಹೇಳ್ತೇವೆ, CCC ಅಂದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಕಸ್ಟಮ್ ಕೋಆಪರೇಷನ್ ಕೌನ್ಸಿಲ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದನ್ನ ರೀನೇಮ್ ಮಾಡಲಾಗಿರುತ್ತೆ 1994ನಲ್ಲಿ, ಇದಕ್ಕೆ ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ಏನಂತ ಮರುನಾಮಕರಣ ಮಾಡಿರ್ತಾರೆ ಅಂದ್ರೆ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಅಥವಾ ವಿಶ್ವ ಕಸ್ಟಮ್ಸ್ ಸಂಸ್ಥೆ ಅಂತ ಇದನ್ನ ಮರುನಾಮಕರಣ ಮಾಡಿರ್ತಾರೆ. ಸೊ ಇದರಲ್ಲಿ ಪ್ರಸ್ತುತವಾಗಿ 182 ಮೆಂಬರ್ ಸ್ಟೇಟ್ಸ್ ಅನ್ನ ನೋಡಬಹುದಾಗಿರುತ್ತೆ ಅಥವಾ 182 ಸದಸ್ಯ ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಆಸ್ಟ್ರೇಲಿಯನ್ ಓಪನ್ 2024 ದ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ ಅಟ್ 43 ಅಂದ್ರೆ 43ನೇ ವಯಸ್ಸಿನಲ್ಲಿ, ಸೊ ಈ ಒಂದು ವಯಸ್ಸಿನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಅನ್ನ ವಿಜೇತರಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯನ್ ಟೆನ್ನಿಸ್ ಸ್ಟಾರ್ ರೋಹನ್ ಬೋಪಣ್ಣ ಮತ್ತೆ ಅವರ ಪಾರ್ಟ್ನರ್ ಆಗಿರ್ತಕ್ಕಂಥ ಅಂದ್ರೆ ಜಾಯಿಂಟ್ ಅಥವಾ ಜಂಟಿಯಾಗಿ ಆಡಿರ್ತಕ್ಕಂಥ ಡಬಲ್ಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದರಲ್ಲಿ ಆಸ್ಟ್ರೇಲಿಯನ್ ಪಾರ್ಟ್ನರ್ ಆಗಿರ್ತಕ್ಕಂಥ ಮ್ಯಾಥ್ಯೂ ಎಬ್ಡನ್ ಏನಿರ್ತಾರೆ, ಸೊ ಇವರು ಆಸ್ಟ್ರೇಲಿಯನ್ ಓಪನ್ 2024 ನಲ್ಲಿ ಸೊ ಗ್ರ್ಯಾಂಡ್ ಸ್ಲಾಮ್ ಅನ್ನ ಅವರು ವಿಜೇತರಾಗಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ವಿಜೇತರಾಗಿರ್ತಕ್ಕಂಥ ರೋಹನ್ ಬೋಪಣ್ಣ ಸೊ 43 ವರ್ಷ ವಯಸ್ಸಾಗಿರುತ್ತೆ. ಸೊ ಈ ರೀಸೆಂಟ್ಲಿ ಬಿಕೇಮ್ ವರ್ಲ್ಡ್ಸ್ ನಂಬರ್ 1 ಇನ್ ATP ಮೆನ್ಸ್ ಡಬಲ್ಸ್ ರ್ಯಾಂಕಿಂಗ್. ಸೊ ATP ಮೆನ್ಸ್ ಡಬಲ್ಸ್ ರ್ಯಾಂಕಿಂಗ್ ನಲ್ಲಿ ಸೊ ವೆರಿ ರೀಸೆಂಟ್ಲಿ ಇವರು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ. ಸೊ ನಾವು ದ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ ಆಗಿರ್ತಾರೆ. ಅಂದ್ರೆ ಸೊ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಅನ್ನ ವಿಜೇತರಾಗಿರ್ತಕ್ಕಂಥ ಅತ್ಯಂತ ಹಿರಿಯ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇಸ್ ದಿ ರಿಸಿಪಿಯಂಟ್ ಆಫ್ ದಿ ಅರ್ಜುನ ಅವಾರ್ಡ್. ಸೊ ಇವರಿಗೆ ಅರ್ಜುನ ಪ್ರಶಸ್ತಿ ಕೂಡ ಬಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಆರ್ಟಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 636. ಇವತ್ತಿನ ಮೊದಲನೇ ಪ್ರಶ್ನೆ, ಅಪರೂಪದ ಗೋಲ್ಡನ್ ಮಾರ್ಕ್ ಬೆಂಗಾಲ್ ಹುಲಿಯಲ್ಲಿ ಆನುವಂಶಿಕ ರೂಪಾಂತರವು ಬಣ್ಣ ವ್ಯತ್ಯಾಸಗಳಿಗೆ ಕಾರಣವಾಗುವ ಮುಖ್ಯ ಕಾರಣವೇನು? ಸೊ ಹವಾಮಾನ ಬದಲಾವಣೆ, ಒಳ ಸಂತಾನೋತ್ಪತ್ತಿ, ಆವಾಸ ಸ್ಥಾನದ ನಷ್ಟ, ವೈರಲ್ ಸೋಂಕು ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶ ಸೊರಾಯ ಉಪಗ್ರಹವನ್ನು ಉಡಾವಣೆ ಮಾಡಿತು? ಇರಾನ್, ಇಸ್ರೇಲ್, ಇರಾಕ್ ಮತ್ತೆ ಸೌದಿ ಅರೇಬಿಯಾ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ
ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.